ಲವ್ ಮಾಡಕತ್ತಾವ. ಏಯ್ ಸುಮ್ಮನೆ ತಲೆಯಾಗ ಬಂದಿದ್ದೇನೋ ಒದರಬೇಡ. ನನಗೆ ಅಟ್ಯಾಕ್ ಮರ್ಯಾದೆ ಕೊಡಕತ್ತೀರಿ. ನನಗ ಯಾವ್ದಕ್ಕೆ ಕಳ್ಸಿರಿ ಅದು ಮೊದಲು ಹೇಳ್ರಿ. ಯಾಕೋ ಭೀಮಾ ಭಾಳ ರ್ಯಾಶ್ ಆಗಿ ಮಾತಾಡಕತ್ತಿ? ಏನಾಗೈತಿ ನಿನಗೆ? ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಮುಂಜಾನೆ PSI ಸಾಹೇಬ್ರಿಗೆಲ್ಲ ಮಾತಾಡೀನಿ. ಅವರೆಲ್ಲ ವಿಷಯ ಹೇಳ್ಯಾರ. ಅದೇನು ಡ್ರಗ್ಸದ್ದು ಮೋಸ ಮಾಡಿ ನಿಮ್ಮ ಮನೆ ತಂದಿಟ್ಟಿದ್ದು, ನೀ ಕೊಲೆ ಮಾಡಿದ್ದು ಅವ್ರು ಸೂಕ್ಷ್ಮ ಹೇಳ್ಯಾರ. ಏನೂ ಇಲ್ಲ, ಅದು ನಿರಪರಾಧಿ ಅಂತೇಳೇನೋ ಪ್ರೂವ್ ಆಗೋ ಪೊಸಿಷನ್ ಐತಿ. संपर्क करना चाहते हैं वह अभी स्विच ऑफ है. ಆಯ್ತು 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 ನೋಡ್ರಿ 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 ಹಾಂ ಓಕೆ ನೋಡ್ರಿ ಹಾಂ ಆಯ್ತು ಗೌಡ್ರೆ ಗೌಡ್ರೆ ಹಾಂ ಏನಾಯ್ತು ಅಷ್ಟೇ ಗಾಬರಿ ಆಗಿದಿ? ಗೌಡ್ರೆ ನಿಮ್ಮ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಗೌಡ್ರೆ. ಬರ್ಸಲ್ಲ ಅಂಥದ್ದೇನಿತ್ತು? ಏನೈತೆ ಹೇಳು. ಏನರ ನನ್ನಿಂದ ಏನಾರ ಕೆಲಸ ಆಗ್ಬೇಕಾಗಿತ್ತ? ಯಾರಿಗಾರ ಫೋನ್ ಹಚ್ಚಿ ಏನಾರ ಹೇಳ್ಬೇಕಣ್ಣ? ಹೇಳಿ ಇಲ್ಲೇ ಹೇಳು. ಅದು ಹಂಗಲ್ರಿ ಗೌಡ್ರೆ, ಅದು ಒಂದು ದೊಡ್ಡ ಮ್ಯಾಟ್ರ್ ಐತ್ರಿ. ದೊಡ್ಡ ಮ್ಯಾಟ್ರ? ಹಾಂ ಸ್ವಲ್ಪ ಈ ಕಡೆ ಏನ ಪರ್ಸನಲ್ ಅಂದಿಲ್ಲಪ್ಪ, ಏನಾಯ್ತದು ಹೇಳು. ಅದು ಒಂದು ವಿಷಯ ಗೊತ್ತಾ ಗೌಡ್ರೆ ನಿಮ್ಗೆ? ಯಾವ ವಿಷಯ? ನೀ ಹೇಳಿದ್ರೆ ನನಗೆ ಗೊತ್ತಾಗಬೇಕು. ವಿಷಯಗಳು ಭಾಳ ಇರ್ತಾವ. ನೀ ಏನು ಅನ್ನೋದು ಹೇಳಿದ್ರೆ ನನಗೆ ಗೊತ್ತಾಕತಿ. ಅದು ಬಸವನಗರದಾಗ ಖಾಲಿ ಜಾಗ ಅದ ನೋಡ್ರಿ, ಅದು ಟೆಂಡರ್ ಹಾಕಾಕತ್ತಾರ್ರಿ. ಹೌದಾ? ಏನೀಗ ಅದು ಟೆಂಡರ್ ನೀವು ತಗೊಂಡ್ರೆ ಭಾಳ ಚಂದ ಆಗ್ತದ ನೋಡ್ರಿ. ಅದ್ರಾಗ ಏನಂತ ಪ್ರಾಫಿಟ್ ಇಲ್ಲೋ ಆ ಪ್ಲಾಟ್ನಾಗ. ಸುಮ್ಮನೆ ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಿ. ನಿನ್ನ ಕೆಲಸ ಏನು? ಇಲೆಕ್ಷನ್ ಮಾಡೋದು. ಅದ್ರ ಬಗ್ಗೆ ಅಷ್ಟ ನೀ ತಲೆ ಕೆಡಿಸ್ಕೊ. ನನಗ ಒಂದ್ ಸುದ್ದಿ ಗೊತ್ತಾಗೈತ್ರಿ. ಏನದು? ಹೌದಾ? ಏನ್ ಹೇಳಕತ್ತೀವೋ? ಇದು ಖರೇನಾ? ಹ್ಞೂ ರೀ ಗೌಡ್ರೆ. ಇದೆಲ್ಲ ನಿನಗೆ ಹೆಂಗ್ ಗೊತ್ತು? ಅದು ಮೊನ್ನೆ ಆಫೀಸರ್ ಬಂದಿದ್ರಲ್ಲ, ಅವರು ನಮ್ದು ರಾಜನ್ ಹೋಟೆಲ್ ಬೆಳಕ್ ಚಹಾ ಕುಡಿಯಾಕಾರ ಮಾತಾಡೋದನ್ನ ಕದ್ದು ಕೇಳಿಸ್ಕೊಂಡೇನ್ರಿ. ನೀ ಹೇಳಿದ್ದು ಖರೆ ಅಂತ ನಾವು ಒಪ್ಕೊಂತೀವಿ. ಆದ್ರ ಅಧಿಕಾರಿಗಳು ಹೇಳಿದ್ದು ಖರೆ ಇರ್ಲಿಕ್ಕಂದ್ರ ನಾವು ಸುಮ್ಮನೆ ಲಾಸಿಗೆ ಬೀಳ್ತೀವೋ. ಅದರಿಂದ ನೀವ್ ಹೆಂಗ್ ಲಾಸ್ ಸಿಗುತ್ರಿ ಗೌಡ್ರೆ? ಅದು ಟೆಂಡರ್ ನೀವು ತಗೋರಿ. ಅದು ಟೆಂಡರ್ ತಗೊಂಡ್ರ ನಿಮ್ಗೇನ್ ಲಾಸ್ ಆಗಲ್ಲ ಗೌಡ್ರೆ. ಅದೇ ಹಂಗ? ಅದೇನು ನಮ್ಗೆ ಲಾಸ್ ಇಲ್ಲ ಗೌಡ್ರೆ. ಅದು ಸರ್ಕಾರ ನಮ್ಗ 5% ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ನಮ್ ಕೆಲಸ ಕೊಡಾಕತ್ತಾರ. ಅಕಸ್ಮಾತ್ ನಾವ್ ಹೇಳೋದೇನಾದ್ರ ಖರೆ ಆದ್ರ? ನೀ ಹೇಳುದೆಲ್ಲ ಖರೆ ಅದ. ಆಯ್ತು ನೋಡೋಣ, ಲಾಭ ಲುಕ್ಷಾನೆ ಆಮೇಲೆ ವಿಚಾರ ಮಾಡಕ್ ಬರ್ತದ. ನಾನು ಸ್ವಲ್ಪ ವಿಚಾರ ಮಾಡಿ ನಿನ್ ತಿಳಿಸ್ತೇನೆ. ಹಾ ರೀ, ಆ ಇಲೆಕ್ಷನ್ ಸ್ವಲ್ಪ ನೋಡ್. ಆಯ್ತು ಗೌಡ್ರೆ. ಅದು ಪ್ರಿಂಟ್ ಹಾಕ್ಸ ಹೋಗಲ್ರಿ, ಪಾಂಪ್ಲೆಟ್ ಹೋಗಿ ಬರ್ಲ್ರಿ ನಾ? ಆಯ್ತು, ನಿನ್ನ ಫೋನ್ ಮಾಡಿ ಏನ್ ನಂಬರ್ ಹೇಳ್ತೀನಿ ಹೋಗಿ. ಸರಿ ಆಯ್ತು, ಬರ್ತೀನಿ ಗೌಡ್ರೆ. ಮಾಡೋದು ಇವಾಗ ಬೇರೆ ಹಿಂಗೆ ಹೇಳುವಾಗ ನಮ್ಮ ತಿಪ್ಪು ಜೊತೆ ಒಂದ್ ಸ್ವಲ್ಪ ಮಾತಾಡಿದ್ರೆ ಗೊತ್ತಾಗತ್ತೆ ರೀ. ಹಲೋ, ಹಾ ತಿಪ್ಪು, ಎಲ್ಲಿದೀಪ್ಪ? ಏನು ಒಟ್ಟ ಕಂಡೇ ಇಲ್ಲ. ಮನೆ ಬಿಟ್ಟು ಹೊರಗೆ ಆಡಾಕತ್ತಿದ್ದಿ? ಹಾ 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 ಎಲ್ಲಿದಿ ಈಗ? ಹಾ, ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದೈತಿ. ನಮ್ಮದು ಹೊಸ ಪ್ಲಾಟ. ಹಾ 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 ಅಲ್ಲೇ ಇದ್ದೀನಿ. ಒಂದರ ಬಂದು ಭೇಟಿ ಆಗಲ್ಲ? ಆ ಇಂಪಾರ್ಟೆಂಟ್ ವಿಷಯ ಎಲ್ಲ ಫೋನ್ಯಾಗ ಹೇಳ್ಬೇಕ ನಿನಗೆ? ಇಲ್ಲಿ ಬಾ, ಇಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ. ಹಾ, ಎಲ್ಲ ಕೆಲಸ ಬಿಟ್ಟು ಆದಷ್ಟು ಬೇಗ ಬರ್ಬೇಕು.
ಹಾಂ ನಿನಗೋಸ್ಕರ ಕಾಯ್ತಿರ್ತೀನಿ, ಬಾ ಮಾತಾಡೋಣಂತ. ಹಾಂ ಟಿಪ್ಪು ಬರ್ತಕ್ಕೆ ಇವ್ರು ಆಳು ಮಕ್ಳು ಏನು ಮಾಡಕತ್ತಾರ ಒಟ್ಟು ನಿಂತು ನೋಡಬೇಕು, ನಿಂದ್ರಲಿಕ್ಕರೆ ಯಾವುದೂ ನೋಡಲ್ಲ. ಹಾಂ ಬಾ ತಿಪ್ಪಣ್ಣ. ಎಲ್ಲೋ ಏನು ಸುದ್ದಿ ಕಾಣವಲ್ಲಿ, ನೀನು ಪತ್ತೇನೇ ಇಲ್ಲಲ್ಲ. ಬಾ ತಿಪ್ಪು ಕೊಡು. ಸರಿ ಅಣ್ಣ. ಏನು ವಿಷಯ ಅಣ್ಣ, ಅರ್ಜೆಂಟ್ ಬಾ ಅಂತ ಫೋನ್ ಮಾಡಿದಿ? ಆ ಫೋನಿಂದ ಆಮೇಲೆ ಹೇಳ್ತೀನಿ. ನೀ ಎಲ್ಲಿದಿ, ಏನು ಸುದ್ದಿ, ಬೆಟ್ಟಿಲ್ಲ. ಆ ಕಂಪ್ನಿ ಕೆಲಸ ಹೆಂಗದ, ಅಲ್ಲಿ ಕಾರ್ಮಿಕರು ಏನು ಕೆಲಸ ಮಾಡಾಕ್ತಾರ, ಅದು ಏನು ಯಾವ ಲೆವೆಲಿಗೆ ಬಂದು ನಿಂತದ, ಅದ್ರ ಲಾಭ ಏನು ನಷ್ಟ ಏನು, ಅದ್ರ ಕಡೆ ಗಮನ ಕೊಡಾತಿ ಇಲ್ಲೋ. ಊರಾಗ ಇದ್ದೀವಿ, ಏನು ಮಾಡಾತಿ ಏನಿಲ್ಲ, ನನಗೊಂದು ಸ್ವಲ್ಪ ಹೇಳಾಕ್ತಾ ಇರಲಿಲ್ಲ, ಭೇಟಿ ಆಗ್ತಾ ಇರಲಿಲ್ಲ. ಹ್ಯಾಂಗೆ ತಮ್ಮ ಹಿಂಗಾದ್ರೆ? ಇಲ್ಲಣ್ಣ, ಅದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೊರಗೆ ಹೋಗಿದ್ದಣ್ಣ. ಏನು ಕೆಲಸ ಅದನ್ನ ಹೇಳು. ಏನ್ರ ಎಲ್ಲಾರು ಹುಡುಗಿ ಪಡಿ ನೋಡಾಕತ್ತೇನು, ಲಗ್ನ ಆಗ್ಬೇಕಂತೇಳಿ? ಇಲ್ಲ ಮಾಡೋನು, ನೀನು ವಯಸ್ಸಿಗೆ ಬಂದಿದ್ದು ನನಗೆ ಗೊತ್ತಾಗತ್ತ. ಮುಂದೆ ವರ್ಷ ಲಗ್ನ ಮಾಡ್ತೀನಿ. ಅದು ಏನು ಕೆಲಸ, ಏನು ಮಾಡಾಕತ್ತಿ, ಎದ್ರ ಕಡೆ ಗಮನ ಕೊಡಾತಿ, ಅದು ಹೇಳು ನನಗೆ. ಇಲ್ಲ ಅಣ್ಣ, ಅದು ಆ ಭೀಮನ ವಿಷಯ ಬಗ್ಗೆ ಸ್ವಲ್ಪ. ಏನಾಯ್ತು ಭೀಮಂದು? ಇಲ್ಲ ಅಣ್ಣ, ಭೀಮ ನಿರಪರಾಧಿ ಅಂತ ಕೋರ್ಟಿಂದ ಬಿಡುಗಡೆ ಮಾಡಿರೋಣ. ಹೌದಾ? ಮತ್ತೆ ಈ ವಿಷಯ ನನಗೇನು ಹೇಳೇ ಇಲ್ಲಲ್ಲೋ, ನನ್ನ ಗಮನಕ್ಕೆ ಬಂದಿಲ್ಲ ಇದು. ಇಲ್ಲಣ್ಣ, ದೊಡ್ಡಣ್ಣಗೆ ಹೇಳಿದ್ದೆ. ದೊಡ್ಡಣ್ಣನ ಈ ವಿಷಯದಾಗ ಸ್ವಲ್ಪ ಜಾಸ್ತಿ ಇದು ಮಾಡಿ ಅವನ್ನ ನಿರಪರಾಧಿ ಅಂತ ಪ್ರೂವ್ ಆಗೈತಾನೆ ಈಗ. ಹೌದಾ? ಭೀಮಾ ನಿರಪರಾಧಿ ಅಂತೇಳಿ ಹೊರಗೆ ಬಂದ? ಹ್ಞೂ ಅಣ್ಣ. ಭೀಮಾನು ಒಳ್ಳೆ ಹುಡುಗನೇ, ಹಂಗೆ ಕೊಲೆ ಮಾಡುವಂಥ ವ್ಯಕ್ತಿ ಅಲ್ಲ. ಹಂಗಂದ್ರೆ ಅದನ್ನು ಕೊಲೆ ಯಾರು ಮಾಡಿರ್ಬೋದು? ನನಗೂ ಅದೇ ಗೊತ್ತಾಗ್ತಿಲ್ಲ ಅಣ್ಣ. ನಾನು ಇಷ್ಟು ದಿನ ಅದೇ ಕೆಲಸದ ಮ್ಯಾಗಿದ್ದಣ್ಣ, ಬಟ್ ಯಾರು ಮಾಡ್ಯಾರಂತ ನನಗೆ ಸುಳಿನೇ ಸಿಗ್ತಿಲ್ಲ ಅಣ್ಣ. ಅದು ಸರಿ, ಅದ್ರ ಬಗ್ಗೆ ನೀ ಏನು ಭಾಳ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ. ನಾನೇನು ಭಾಳ ಸಣ್ಣ ಅವಧಿ, ಅದನ್ನು ನನಗೆ ಬಿಡು. ಅದು ಏನಾಗೈತಿ ಏನಿಲ್ಲ ಅಂತ ನಾನು ನೋಡ್ತೀನಿ. ನೀನು ಬಂದು 2-3 ತಿಂಗಳಾಯ್ತು. ಆ ಕಂಪ್ನಿ ಕಡೆ ಏನೈತಿ ಏನಿಲ್ಲ, ಅಲ್ಲಿ ಲಾಭ ನಷ್ಟ ಅದ್ರ ಕಡೆನೂ ಗಮನ ಕೊಟ್ಟಿಲ್ಲ. ಸ್ವಲ್ಪ ಅದ್ರ ಕಡೆ ಗಮನ ಕೊಡು. ಇದು ನಾನು ಬಿಡು, ನಾನು ನೋಡ್ತೀನಿ. ಹ್ಞೂ ಸರಿ ಅಣ್ಣ. ಹೌದು, ಅವಾಗಲೇ ಅರ್ಜೆಂಟ್ ಏನೋ ಕೆಲಸ ಐತಂತ ಕಾಲ್ ಮಾಡಿದ್ದಿ? ಓ, ಮಾತಿನ ಗದ್ದಲದಾಗ ಆ ವಿಷಯ ಹೇಳೋದ ಮರ್ತಿದ್ ನೋಡು. ರವಿ ಬಂದಿದ್ದ ಆಗಲೇ. ಆ ಬಸವನಗರದಾಗ ಜಗ ಟೆಂಡರ್ ಮಾಡತ್ತದ ಸರ್ಕಾರ. ಆ ವಿಷಯ ಏನ್ರ ನಿನಗೆ ಗೊತ್ತೈತೇನು? ಹ್ಞೂ ಅಣ್ಣ, ನನ್ನ ಪೇ ಸಂತೋಷ್ ಕಾಲ್ ಮಾಡಿದ್ದ. 5% ಮಾರ್ಜಿನ್ ಅವಾಗ ಟೆಂಡರ್ ಆಗ್ತದಂತ. ಅದ್ರಾಗೆ ನಮಗೆ ಪ್ರಾಫಿಟ್ ಇಲ್ಲಲ್ಲ ಅಣ್ಣ. ಪ್ರಾಫಿಟ್ ಇಲ್ಲ, ಲಾಭ ಇಲ್ಲ ಅಂತ ನನಗೂ ಗೊತ್ತು. ಆದ್ರೆ ಅಲ್ಲಿ ವಿಷಯನೇ ಬೇರೆ ಐತೆ. ಒಂದು ವಿಷಯನ ಏನಣ್ಣ? ಅದ ರವಿ ಹೇಳ್ದ, ಆ ಜಗದೊಳಗ ಅಲ್ಲಿ ಅಧಿಕಾರಿಗಳು ಮಾತಾಡ್ತಾ ಇದ್ರು. ನಾನು ಕದ್ದು ಕೇಳಿಸ್ಕೊಂಡಿದ್ದೀನಿ ಅಂತಕ್ಕಂಥದ್ದನ್ನು ನನಗೆ ಬಂದು ಹೇಳಿದ. ಅದಕ್ಕೆ ಅದು ಏನಾರ ಆಗೋಲಕ್ಕ, ಅದನ್ನ ಒಟ್ಟು ಬಿಡೋದು ಬೇಡ. ಅದನ್ನ ಟೆಂಡರ್ ಕರೆದಕ್ಕೆ ಅದನ್ನ ಸುದ್ದು, ಆ ಟೆಂಡರ್ ಹಾಕಿ ಅದು ಏನೈತಿ ಅದನ್ನ ಸುದ್ದು ಮಾಡ್ಕೊಂಡು. ಇದು ಕರೆ ಇರ್ಬೋದಾ? ಅದು ಕರೆ ಐತೆ ಸುಳ್ಳು ಐತೆ ನನಗೂ ಗೊತ್ತಿಲ್ಲ. ವಿಷಯ ಅಂತೂ ತಲುಪ್ಯದ. ಅದು ಕರೆ ಇದ್ರೆ ನಮ್ಗೆ ಒಳ್ಳೇದಾಗ್ತದ. ಇಲ್ಲಪ್ಪ ಅಂದ್ರೆ ಜನಸೇವೆ ಮಾಡ್ದಂಗೆ ಆಗ್ತದ. ನೀವೇನು ಚಿಂತೆ ಮಾಡಿಬಿಡ್ರಿ ಅಣ್ಣ, ಆ ಟೆಂಡರ್ ನಮ್ಗೆ ಸಿಗುತ್ತಾ. ನಾ ಇವಾಗಲೇ ಕಾಲ್ ಮಾಡಿ ಮಾತಾಡ್ತೇನೆ. ನಾ ಎಂಟ್ರಿ ಆಗೇನಂತಂದ್ರೆ ಆ ಟೆಂಡರ್ ನಮ್ಗೆ ಸಿಗ್ಲೇಬೇಕು. ಸರಿ, ಅದೇನೈತಿ ಆ ಕೆಲಸ ಮೊದಲು ಮಾಡು. ಸರಿ ಅಣ್ಣ, ಅದು ಇವಾಗಲೇ ಕಾಲ್ ಮಾಡಿ ಹೇಳ್ಬಿಡ್ತೀನಿ ಅವ್ರಿಗೆ. ನಾನೇನು ಒಂದು ವಿಷಯ ಹೇಳ್ತೀನಿ, ಅದನ್ನ ಮಾಡು. ಆ ಬಸವನಗರದಾಗ ಒಂದು ಟೆಂಡರ್ ನಡೆಯುತ್ತಂತ. ಆ ಟೆಂಡರ್ಗೆ ಒಂದು ಅಪ್ಲಿಕೇಶನ್ ಹಾಕು. ಹಂಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಯಾರ ಅವೆಲ್ಲ ವಿಡ್ರಾ ಮಾಡ್ಕೊಂತೇಳು. ನೀ ಏನು ಹೇಳ್ತೀವೋ ಏನು ಕೊಡ್ತೀವೋ ಅದೆಲ್ಲ ಬೇಡ, ನನಗೆ ಆ ಟೆಂಡರ್ ಬೇಕಷ್ಟ. ನಿಮಗೆ ನೋಡಿ ಅಪ್ಡೇಟ್ ಮಾಡ್ತೀನಿ ಸರ್. ಸರಿ. ಅಲ್ಲೋ, ಅದು ಅವ ನಾಮಿನೇಷನ್ ಕೊಡ್ತೀನಿ ಅನ್ನಕತ್ತಾನ. ಅದನ್ನು ಹೆಂಗಾರ ಮಾಡಿ ಅದನ್ನು ಎಲ್ಡಪ್ ಬಿಡಿಸೋ ಕೆಲಸ ಮಾಡ್ಬೋದು. ನಾ ಏನು ಹೇಳಕತ್ತೀನಿ ಅಷ್ಟು ಕೇಳ್ರಿ ಮೊದಲು, ಆಯ್ತಾ? ಹಾಂ, ಆಯ್ತಾಯ್ತು. ಹಾಂ, ಸರಿ. ಇಡ್ಲ? ಹಾಂ, ಆಯ್ತು.
ಏನಾಯ್ತಪ್ಪ ಮಾತಾಡಿದೆ? ಹ್ಞೂ ಅಣ್ಣ ಮಾತಾಡಿದೆ. ಹಾಂ ನಾನು ಪಿಯಾಗಿ ಹೇಳಿನಿ. ಮಾಡ್ತೀನಿ ಅಂತಂದ ನಾನು. ಹಾಂ ಸರಿ, ನೀ ಎಂಟ್ರಿ ಕೊಟ್ಟಿ ಅಂದ್ರೆ ಮುಗೀತು. ಆ ಟೆಂಡರ್ ನಮ್ಗೆ ಆದಂಗೆ, ಅದ್ರ ಬಗ್ಗೆ ನಾ ಏನು ಚಿಂತೆ ಮಾಡೋದಿಲ್ಲ. ನೀ ಹೆಂಗಾದ್ರೂ ಬಂದಿದ್ದಿ, ಅದು ಪ್ಲಾಟ್ ಇಟ್ಟು ನೋಡ್ಕೊಂಬರಮ್ಮ. ನಡಿ ಅಣ್ಣ. ಪ್ಲಾಟ್ ಕುಂಟಾಯ್ತಿಲ್ಲ ಅಣ್ಣ. ಏನೈತದ? ಏನದು ಬ್ಯಾಂಡೇಜ್? ಮಾಡಿ ಜರಿ ಇಲ್ಲಿ ಗಾಜ್ ತುಳಿದ್ ಬಾ, ಅದು ಭಾಳ ಡೀಪ್ ಆಗಿಬಿಟ್ಟದ. ಅದಕ್ಕೆ ಮತ್ತೆ ದವಾಖಾನೆಗೆ ಹೋಗಿ ತೋರಿಸ್ಕೊಂಡು. ಏನಣ್ಣ ಭಾಳ ಜಾಸ್ತಿ ಆಗಿದಂಗೆ ಐತದ? ಹೌದು, ಸ್ವಲ್ಪ ಆಗೈತಿ. ಬ್ಯಾಂಡೇಜ್ ಅದು ಹಾಕ್ಸ್ಕೊಂಬಂದಿ. ಅಣ್ಣ ತೋರ್ಸ್ಕೋಬೇಕಿಲ್ಲ, ಕರೆಕ್ಟ್ ಆಗ್ಯದಣ್ಣ. ಇಲ್ಲ ಕರಿ ಮಕ್ಕತ್ತು ಅದೇಟ್ರಿ. ನೋಡ್ಕೊಂಡು ಹುಷಾರಾಗಿ ಅಣ್ಣ. ಹಾಂ ಈಗ ನೋಡಪ್ಪ ಪ್ಲಾಟ್. ಆ ಕಡೆ ಕಿಚನ್, ಆ ಕಡೆ ಈಶಾನ್ಯ ದಿಕ್ಕಿಗೆ ಮಾಡೈತಿ, ಉತ್ತರ ದಿಕ್ಕಿಗೆ ಬಾಗಲ, ಈ ಕಡೆ ಗಾರ್ಡನ್ ಬರ್ತೈತಿ. ಇಷ್ಟ ಐತಿ ನಾವು. ಚಲೋ ಐತಣ್ಣ ಪ್ಲಾಟ್ ಎಲ್ಲ ಮಸ್ತ್ ಐತಿ. ಮಸ್ತ್ ಜಗತ್ತು. ಅಣ್ಣ ಸಂತೋಷ್ ಫೋನ್ ನೋಡೋಣ. ಹಲೋ, ಸಂತೋಷ್? ಎಲ್ಲರಿಗೆ ಫೋನ್ ಮಾಡಿ ಹೇಳೀನಿ ಸರ್. ಎಲ್ಲರೂ ಟೆಂಡರ್ನ ವಾಪಸ್ ತೊಗೊಳಕ್ಕೆ ರೆಡಿ ಅದಾರ ರೀ. ಆದ್ರೆ ಒಂದು ಸಮಸ್ಯೆ ಸರ್, ಒಬ್ಬರು ಟೆಂಡರ್ನ ವಾಪಸ್ ತೊಗೊಳಕ್ಕೆ ರೆಡಿ ಇಲ್ಲ ಸರ್. ನಮ್ಮ ಅಣ್ಣನ ಹೆಸರು ಹೇಳ್ಬೇಕಿಲ್ಲ? ಹಾಂ ಸರ್, ನಿಮ್ಮ ಹೆಸರನ್ನ ಹೇಳೀನಿ ರೀ, ಗೌಡ್ರ ಹೆಸರನ್ನ ಹೇಳೀನಿ ರೀ, ಮತ್ತು ದೊಡ್ಡ ಗೌಡ್ರ ಹೆಸರನ್ನ ಹೇಳೀನಿ ರೀ. ಯಾವ ಗೌಡ್ರವರು ನನ್ನ ಮುಂದೆ ಕರ್ಕೊಂಬ ಅನ್ನಕತ್ತಾನ ರೀ. ಹೌದಾ? ಇರ ನಮ್ಗೆ ವಾಪಸ್ ಕಾಲ್ ಮಾಡ್ತೀನಿ ನಿನಗೆ. ಯಾಕೇನಾಯ್ತು? ಎಲ್ಲರೂ ವಿಡ್ರಾಲ್ ಮಾಡ್ಕೊಂಡ್ರಿ ಅಂತಣ್ಣ, ಆದ್ರೆ ಯಾರೋ ಒಬ್ಬ ಹೊಸಬ ವಿಡ್ರಾಲ್ ಮಾಡ್ಕೋತಿಲ್ಲ ಅಂತಣ್ಣ. ಅಲ್ಲ, ನನ್ನ ಹೆಸರು ಅಣ್ಣನ ಹೆಸರು ಹೇಳ್ಬೇಕಾಗಿತ್ತಲ್ಲ. ಹೇಳಿದ್ರಿ ಅಂತಣ್ಣ, ಆದ್ರೂ ವಿಡ್ರಾ ಮಾಡ್ಕೋತಿಲ್ಲ ಅಂತಣ್ಣ. ಯಾರೋ ಒಬ್ಬ ಹೊಸ ಕಂಪ್ನಿ ಸ್ಟಾರ್ಟಪ್ ಮಾಡಿದಾನ ಅನ್ಸುತ್ತಣ್ಣ. ಹಾಂ, ಅಲ್ಲ ನಮ್ಮ ಹೆಸರು ಹೇಳಿದ್ರು ಅವ ಹಿಂಗೆ ತಗೊಳ್ತಾ ಇಲ್ಲ ಅಂತಂದ್ರೆ ಅಂಥವು ಯಾರು ಇರ್ಬೇಕಪ್ಪ? ಈಗ ಅವನದೇನಂತ ಬಿಟ್ಟು ಕೊಡ್ತಾನೋ ಇಲ್ಲೋ ಅದನ್ನು ಫೈನಲ್ ಮಾಡ್ಕೊಂಬದಲ್ಲ. ಯಾರವ ಗೌಡ? ನನ್ನ ಮುಂದೆ ಬಂದು ನಿಂತು ಮಾತಾಡೋಣಾಗ್ತಾನವ. ಹಾಂ ಇರಲಿ, ಹೊಸಬದಾನವ, ನಮ್ಮ ಬಗ್ಗೆ ಅವನಿಗೇನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅದು ಹೋಗಿ ಏನಿಲ್ಲ ಏನಾಗೈತಿ ಅನ್ನೋದನ್ನ ತಿಳ್ಕೊಂಬ. ನೀ ಏನಣ್ಣ ಅವ ಯಾರೋ ಹೊಸಬ ಅಂತ ಅವ್ನ ಮುಂದೆ ಹೋಗಿ ನಾನು ನಿಂತು ಮಾತಾಡ್ಬೇಕತ್ತ? ನಮ್ಮ ಪ್ರೆಸ್ಟೀಜ್ ಏನಾಗಬೇಕು? ನೋಡ್ತಮ್ಮ, ನಮಗೆ ಟೆಂಡರ್ ಮುಖ್ಯ, ಅವ ಮುಖ್ಯ ಅಲ್ಲ. ಹೌದಾ? ಆ ಟೆಂಡರ್ ನಮಗಾಗಬೇಕಾಗ್ಯದ. ತಾಳ್ಮೆಯಿಂದ ವರ್ತನೆ ಮಾಡಿ ಆ ಟೆಂಡರ್ ನಮಗಾಗೋ ರೀತಿಯೊಳಗೆ ಏನು ಮಾಡಬೇಕು ಆ ಕೆಲಸ ಮಾಡಷ್ಟೆ. ಸರಿ ಅಣ್ಣ. ತಮ್ಮ ನಿಂದ್ರು, ನೀನು ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ. ನಮ್ಮದು ದೊಡ್ಡ ಮನೆತನ, ಒಂದು ಒಳ್ಳೆ ಹೆಸರು ಅದು. ಅದರ ಭಾಳ ನಾಜೂಕ್ನಿಂದ ಆ ಟೆಂಡರ್ ನಮಗಾಗುವಂಗೆ ನೋಡ್ಕೋಬೇಕು. ಅಲ್ಲಿ ಜಗಳ ಜೂಟಿ ಮಾಡಕ್ಕೆ ಹೋಗಬೇಡ. ಯಾಕಂದ್ರೆ ನಿನಗೆ ಭಾಳ ಸಿಟ್ಟದ. ಅದರ ಅವಶ್ಯಕತೆ ಈಗಿಲ್ಲ. ನಮಗೆ ಅವಶ್ಯಕತೆ ಇರೋದು ಟೆಂಡರ್, ಅದ್ರ ಬಗ್ಗೆ ಅಷ್ಟೇ ಗಮನ ಹರಿಸಿ. ಸರಿ ಆಯ್ತಾ? ಟೆಂಡರ್ ನಮಗಾಗಬೇಕು, ತಾಳ್ಮೆಯಿಂದ ಅದನ್ನು ಕೆಲಸ ಮಾಡ್ಕೊಂಬ. ಸರಿ ಆಯ್ತು. ಸರಿ ಬರ್ತೀನಿ ನಾನು. ಹಾಂ ಗೌಡ್ರೆ ಬರಲಿಲ್ಲ ಇನ್ನು. ಫೋನ್ ಹಚ್ಚ. ಅಲ್ಲ ರೀ ಗೌಡ್ರ, ಎಲ್ಲಿದ್ರಿ? ನಾವು ಇಲ್ಲೇ ಗುಡಿಯಿಂದ, ನಮ್ಮ ಗುಡಿಯಿಂದ ಇದ್ದೇವೆ. ಇನ್ನೂ ಲೇಟ್ ಏನ್ರಿ ಬರೋದು? ಕಾರ್ ಬರಲ್ರಿ ಗೌಡ್ರ, ಅಲ್ಲೇ ರೋಡ್ ಕೆಲಸ ಐತೆ, ಅಲ್ಲೇ ತರಬ್ರಿ ಹಿಂದ ರೀ. ಹಾಂ ಹಲೋ, ಬರತ್ತೀನಿ, ಬಂದು 2 ನಿಮಿಷ. ಬಂದು ನಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟ ಅಂದು. ಹಾಂ ತಂದಿನಿ ರೀ ಕೊಟ್ಟು. ಇಲ್ರಿ ಬರತ್ತೀನಿ, 2 ನಿಮಿಷ. ಎಲ್ಲ ಅದಾವ ಇದ್ರಾಗ? ಹಾಂ ಎಲ್ಲ ಅದಾವ. ಸರಿ ಬಂದಿರಿ, 2 ನಿಮಿಷ ತರ್ರಿ. ಸರಿ ಬಂದಿನಿ ಸರಿ. ಸರಿ ಎಲ್ಲ ಅದಾವ ಇದ್ರಾಗ? ಹಾಂ ಎಲ್ಲ ಅದಾವ. ಸರಿ ಬಂದಿನಿ. ಸರಿ ಬಂದು ಸರಿ. ಸರಿ ನಾನು ಬೆಂಗಳೂರಿಗೆ ಐತಿ, ಅರ್ಜೆಂಟ್ ಐತಿ. ಬೆಂಗಳೂರು ಹೊಂಟಿ ನಾನು. ಸ್ವಲ್ಪ ಅರ್ಜೆಂಟ್ ಒಂದು ಕೆಲಸ ಹೊಂಟೀನಿ. ನೀನು ನಾಳೆ ಟಿಕೆಟ್ ಬುಕ್ ಆಗಿದ್ದು ನಿಂದು, ನಾಳೆ ಬಾ ಸ್ವಲ್ಪ. ಯಾಕ್ರಿ ಗೌಡ್ರಿ ಅರ್ಜೆಂಟ್ಲಿ ಹೊಂಟೀರಿ? ಅಣ್ಣ ಕರೆದಿದ್ದ, ಆ ಟೆಂಡರ್ ಬಗ್ಗೆ ಹೇಳ ನನಗೆ. ಆ ಟೆಂಡರ್ ನಮ್ಗೆ ಸಿಗ್ಬೇಕಾಗಿದ್ದ, ಅದು ಸ್ವಲ್ಪ ನಾನು ಬೆಂಗಳೂರು ಹೊಂಟೀನಿ. ಈಗ ಅವನ ಒಬ್ಬ ಹೊಸ ಬಂದನ, ಸ್ವಲ್ಪ ಭಾಳ ಐತೆ ಅವ್ನಿಗೆ. ನಾನು ನಿನ್ನ ಕಾಲ್ ಮಾಡಿ ಮಾಡ್ತಿದ್ರು, ನನಗೆ ಬಂದು ಮಾತಾಡಂತಾನಂತ. ನಾಳೆಗೆ ನೀನು ಟಿಕೆಟ್ ಬುಕ್ ಮಾಡೀನಿ, ನೀವು ಬಂದ್ಬಿಡು. ನಂದು ಇವಾಗ ಒಂದು ಸ್ವಲ್ಪ ಕೆಲಸ ಐತಿ, ಅದು ಹೋಗಿ ಮುಗಿಸ್ಕೊತೀನಿ. ಮುಗಿಸ್ಕೊಂಡು ಇಬ್ಬರು ಕೂಡ ಬಂದು ಹೋಗಿ ಆ ಟೆಂಡರ್ ಕೆಲಸ ಮುಗಿಸ್ಕೊಂಡ್ಬರ್ಬೇಕು. ಸರಿ ನಾ ಹೋಗಿ ಬರ್ತೀನಿ ಈಗ. ಸರಿ ನಾವು ಬರ್ತೀನಿ ಈಗ. ಸರಿ